ಹಲೋ ಎವ್ರಿವನ್. ಸೊ ಇವತ್ತಿನ ಕತೆ ಬಂದು ಒಂದು ಸ್ವಾರಸ್ಯಕರ ಸ್ವಲ್ಪ ತುಂಟತನದ ಕಥೆಯಾಗಿದೆ. ತುಂಟತನ ಅನ್ನೋದಕ್ಕಿಂತ ಯು ವಿಲ್ ಅಂಡರ್ಸ್ಟ್ಯಾಂಡ್ ಒನ್ಸ್ ಯು ಲಿಸನ್ ಟು ಇಟ್. ಅವಳು ಸತ್ತ ನಂತರವೂ ಮಾತಾಡಿದಳು. ಅವಳ ಹೆಸರು ಸುನೀತಾ. ಇಲ್ಲೇ ಪದ್ಮನಾಭನಗರದಲ್ಲಿನ ದೇವರಗೌಡರ ಮನೆ ಇದೆ ಅಲ್ಲ, ಅದರ ಹಿಂದಿನದ್ದಲ್ಲ, ಹಿಂದಿನ ಬೀದಿಯ ಒಂದು ಮನೆಯಲ್ಲಿದ್ದವಳು. ಮನೆಯಲ್ಲಿ ಮುದ್ದೇ ಮುದ್ದು. ಮೊದಲಿನಿಂದಲೂ ಕಾಂಪ್ಲಾನ್, ಬೋನ್ವಿಟಾ, ಹಾರ್ಲಿಕ್ಸು, ಐಸ್ ಕ್ರೀಮು, ಡೈರಿ ಮಿಲ್ಕು ತಿಂದು ಬೆಳೆದ ಹುಡುಗಿಯವಳು. ಅದೇ ಕಾರಣದಿಂದ ನೈಸ್ ಅನ್ನೋ ಥರ ಇದ್ಲು. ರೂಪದಲ್ಲಿ ಹೆಂಗಿದ್ಲು ಗೊತ್ತೇನ್ರಿ? ಆ ಸಾನಿಯಾ ಮಿರ್ಜಾ ಇದ್ದಾಳಲ್ಲ, ಅವಳಿಗಿಂತ 10 ಮಾರ್ಕು ಕಡಿಮೆ ಅಂತ ಸುಂದ್ರಿ. ಇಂಥ ಸುನೀತಾಗೆ ಇದ್ದ ದೊಡ್ಡ ಕ್ರೇಜ್ ಅಂದರೆ ಮಲ್ಲೇಶ್ವರಂ 8ನೇ ಕ್ರಾಸ್ಗೆ ಹೋಗಿ ಹಾಗೆ ಸುಮ್ಮನೆ ರೌಂಡ್ ಹೊಡೆದು ಮನೆಗೆ ವಾಪಸ್ ಬರೋಕ್ಕಿಂತ ಮುಂಚೆ ಜನತಾ ಹೋಟೆಲ್ಗೆ ನುಗ್ಗಿ ಮಸಾಲೆ ದೋಸೆ ತಿನ್ನೋದು. ಆಮೇಲೆ ಆಶಾ ಸ್ವೀಟ್ಸ್ಗೆ ನುಗ್ಗಿ ರಸಗುಲ್ಲಾಕ್ಕೆ ಒಂದು ಗತಿ ಕಾಣಿಸೋದು. ಆಮೇಲೆ ಸ್ಕೂಟಿ ಹತ್ಕೊಂಡು ಟಿಂಗ್ ಟಿಂಗ್ ಎಂದು ಹಾರ್ನ್ ಹೊಡ್ಕೊಂಡು ರುಯೋ ಅಂತ ಸೀದಾ ಪದ್ಮನಾಭನಗರಕ್ಕೆ ಬಂದು ಬಿಡೋದು. ಹೇಳಿ ಕೇಳಿ ಸುಂದ್ರಿ. ಹುಡುಗರು ಸುಮ್ಮನೆ ಇರ್ತಿದ್ರಾ? ಇಲ್ಲ ಸ್ವಾಮಿ. ಆ ಮಲ್ಲೇಶ್ವರದ ಅಷ್ಟೂ ಹುಡುಗರು ಇವಳ ಹಿಂದೇನೇ ಸುತ್ತುತ್ತಾ ಕಾಳು ಹಾಕೋಕ್ಕೆ ಟ್ರೈ ಮಾಡ್ತಿದ್ರು. ಇವಳು ಸುಮ್ಮನೆ ಒಂದ್ಸಲ ಕಣ್ಣು ಹೊಡೆದು ಅಷ್ಟೂ ಹುಡುಗರನ್ನು ನಿವಾರಿಸಿ ಸ್ಕೂಟಿ ಹತ್ತಿ ಬಿಡ್ತಾ ಇದ್ಲು. ಇಂಥ ಸುಂದರಿಗೆ ಕಾಳು ಹಾಕಲು ಹೋಗಿ ಗೆದ್ದು ಬಿಟ್ಟ ಭೂಪನ ಹೆಸರು ಸುಧೀರ. ಅದೇ ಮಲ್ಲೇಶ್ವರದ ರಿಜಾಯ್ಸ್ ಥಿಯೇಟರ್ ಇಲ್ವ್ರಾ, ಆ ಏರಿಯಾದವನು. ಹುಡುಗ ಮೊದಲೇ ಸಾಫ್ಟ್ವೇರ್ ಪ್ರಾಡಕ್ಟು. ಇಡೀ ವಾರ ದುಡಿದು ತಲೆ ಕೆಟ್ಟೋಗಿರ್ತಾ ಇತ್ತಲ್ಲ, ಅದೇ ಕಾರಣಕ್ಕೆ ವಾರವೂ 8ನೇ ಕ್ರಾಸ್ಗೆ ಬಂದು ಬೆಳಗಿಂದ ಸಂಜೆ ತನಕ ಅದೇ ರೋಡಲ್ಲಿ ಈ ಕಡೆಯಿಂದ ಆ ಕಡೆಗೆ, ಆ ಕಡೆಯಿಂದ ಈ ಕಡೆಗೆ ಅಡ್ಡಾಡ್ತಿದ್ದ. ಹೀಗಿರುವಾಗ ಅದೊಂದು ದಿನ ಮಿಂಚಿಂಗೋ ಅನ್ನುವಂತೆ ಸಿಂಗಾರ ಬಂಗಾರಗೊಂಡಿದ್ದ ಸುನೀತಾ ಈ ಹೈದ ಕುಳಿತಿದ್ದ ಜನತಾ ಹೋಟೆಲಿನಲ್ಲಿಯೇ ಇವನ ಎದುರುಗಿದ್ದ ಟೇಬಲ್ನಲ್ಲಿಯೇ ಮಸಾಲೆ ದೋಸೆ ತಿನ್ನುತ್ತಾ ಕೂತಿದ್ಲು. ಇವಳನ್ನು ಕಂಡಿದ್ದೇ ಈ ಹುಡುಗನಿಗೆ ಆಸೆ ಶುರುವಾಯಿತು. ಪ್ರೀತಿ ಕಿಕ್ ಏರಿತು. ಬದುಕು ಅಂತೇನಾದರೂ ಇದ್ದರೆ ಇಂಥ ಸುಂದರಿಯ ಜೊತೆ ಇರಬೇಕು, ಇಲ್ಲದಿದ್ದರೆ ಬದುಕಿದ್ದು ಪ್ರಯೋಜನವೇನೋ ಅಂದ್ಕೊಂಡ. ತಕ್ಷಣವೇ ಎಲ್ಲ ದೇವರನ್ನು ಬೇಡಿಕೊಂಡು, ಆಗಿದ್ದಾಗಲಿ, ನಾನಂತೂ ಈಗಿಂದೀಗಲೇ ಪ್ರಪೋಸ್ ಮಾಡಿಬಿಡ್ತೀನಿ, ಅವಳು ಒಪ್ಪಿಕೊಳ್ಳೋ ಹಾಗೆ ಮಾಡಪ್ಪ ದೇವ್ರೇ ಅಂದ್ಕೊಂಡನು. ಕೂತಲ್ಲೇ ಒಮ್ಮೆ ಮಿಸುಕಾಡಿ ಅವಳಿಗಷ್ಟೇ ಕೇಳಿಸುವ ದನಿಯಲ್ಲಿ ಲವ್ ಮೀ ಆರ್ ಹೇಟ್ ಮೀ ಅಂದೇ ಬಿಟ್ಟ. ಸುನೀತಾ ಒಮ್ಮೆ ಕತ್ತೆತ್ತಿ ನೋಡಿದ್ದಳು. ಎದುರುಗಿದ್ದವನು ಸುಂದರನಂತೆ ಕಂಡ. ಅವನ ಕಣ್ಣಲ್ಲಿ ಪ್ರಾಮಾಣಿಕತೆ ಇತ್ತು, ಪ್ರೀತ್ಸೆ ಎಂಬ ವಿನಯವಿತ್ತು, ವಿನಂತಿ ಇತ್ತು, ಅಮ್ಮವರ ಗಂಡನಾಗುವ ಪ್ಯಾರಿತನವಿತ್ತು. ಅದುವರೆಗೂ ಯಾರಿಗೂ ಒಲಿಯದಿದ್ದ ಈ ಸುಂದ್ರಿ ಅವತ್ತು ಆ ಮಸಾಲ ದೋಸೆಯೂ ಬೆರಗಾಗುವಂತಹ ಥರ ನಡೆದುಕೊಂಡ್ಳು. ಎಸ್, ಅವಳು ಸುಧೀರನನ್ನೇ ತಿನ್ನುವಂತೆ ನೋಡುತ್ತಾ ಕಿಸ್ ಮೀ ಆರ್ ಕಿಲ್ ಮೀ ಅಂದೇ ಬಿಟ್ಟಳು. ಮರುಕ್ಷಣವೇ ಅವರಿಬ್ಬರ ಲವ್ ಪಾಸಾಯಿತು. ಆಮೇಲೂ 1-2 ವಾರ ಅದೇ ಜನತಾ ಹೋಟೆಲಲ್ಲಿ ಇವರಿಬ್ಬರು ಲಲ್ಲೆ ಹೊಡೆದ್ರು. ಅದೇ ವೇಳೆಗೆ ಈ ಸುಧೀರ ಅವಳಿಗೊಂದು ಮೊಬೈಲ್ ಕೊಡಿಸಿದ, ಲೈಫ್ ಟೈಮ್ ಕರೆನ್ಸಿ ಹಾಕ್ಸಿದ. ಸಖತ್ ಖುಷಿಯಾದ ಈ ಬೆಡಗಿ ಅವನನ್ನು ಸೀದಾ ಮನೆಗೆ ಕರೆದೊಯ್ದು ಎಲ್ಲರಿಗೂ ಪರಿಚಯ ಮಾಡಿಸಿದ್ಲು. ಹೇಳಿ ಕೇಳಿ ಸಾಫ್ಟ್ವೇರ್ ಹುಡುಗ, ಒಪ್ಪದೇ ಇರೋಕ್ಕಾಗುತ್ತಾ? ಹುಡುಗಿ ಮನೆಯಲ್ಲಿ ಒಪ್ಪಿದ್ರು. ಕೆಲವೇ ದಿನಗಳಲ್ಲಿ ಹುಡುಗನ ಮನೆಯವರು ಒಪ್ಪಿ ಎಂಗೇಜ್ಮೆಂಟ್ ಕೂಡ ಮುಗಿಸಿಬಿಟ್ರು. ಅವತ್ತಿನಿಂದ ಶುರುವಾಯಿತು ನೋಡಿ, ಹಗಲು ರಾತ್ರಿ ಇಬ್ಬರು ಸುತ್ತಿದ್ದು. ಅಷ್ಟಾದ ಮೇಲೂ ಮೊಬೈಲ್ನಲ್ಲಿ ಇಬ್ಬರು ಹರಟೆ ಹೊಡೆದಿತ್ತು. ಎಷ್ಟೋ ಬಾರಿ ಇಡೀ ರಾತ್ರಿ ಮಾತಾಡ್ತಾನೇ ಇರ್ತಿದ್ರಂತೆ ಇಬ್ಬರು. ನಿಮ್ಮ ಹತ್ರ ಸೀಕ್ರೆಟ್ ಎಂಥದ್ದು ಸ್ವಾಮಿ? ಟಾಯ್ಲೆಟ್ಗೆ ಹೋದಾಗ ಕೂಡ ಇಬ್ಬರು ಮೊಬೈಲ್ ಹಿಡ್ಕೊಂಡೇ ಹೋಗ್ತಿದ್ರಂತೆ. ಈ ಸುನೀತಂಗೆ ಮೊಬೈಲ್ ಹುಚ್ಚು ಅದೆಷ್ಟು ಹಿಡ್ಕೊಳ್ತು ಅಂದರೆ, ಅದೊಮ್ಮೆ ಅವಳು ತನ್ನ ಗೆಳತಿಯರು ಮತ್ತು ಅಪ್ಪ ಅಮ್ಮನ ಜೊತೆ ಮಾತಾಡ್ತಾ ಇದ್ದಾಗ ತೀರಾ ಆಕಸ್ಮಿಕವಾಗಿ ಹೇಳಿಬಿಟ್ಲು, ಈ ಮೊಬೈಲ್ ಬಂದ ಮೇಲೆ ನನ್ನ ಬದುಕೇ ಬದಲಾಗಿದೆ.
ಬೈ ಚಾನ್ಸ್ ನಾನೇನಾದರೂ ಸತ್ತು ಹೋದರೆ ಪ್ಲೀಸ್ ಈ ಮೊಬೈಲ್ನ ನನ್ನ ಜೊತೆನೇ ಮಣ್ಣು ಮಾಡಿ, ಈ ಮೊಬೈಲ್ ಜೊತೆಗಿಲ್ಲ ಅಂದರೆ ನನ್ನ ಆತ್ಮಕ್ಕೆ ಶಾಂತಿ ಸಿಗಲ್ಲ ಅಂತ. ಈ ಮಧ್ಯೆ ಅದ್ಯಾವುದೋ 10 ದಿನದ ಟ್ರೈನಿಂಗು ಅಂತ ಸುಧೀರ ಹೈದರಾಬಾದ್ಗೆ ಹೋದ. ಹೇಗಿದ್ರು ಮೊಬೈಲ್ ಇತ್ತಲ್ಲ, ಇಬ್ಬರು ಹಗಲು ರಾತ್ರಿ ಟಾಕಿಂಗು. ಇವರದು 24/7 ಚಾನೆಲ್ ಥರ. ಹೀಗಿರುವಾಗಲೇ ಅದೊಂದು ಸಂಜೆ ಸುನೀತಾ ಯಾರೊಂದಿಗೋ ಮಾತನಾಡಿಕೊಂಡು ಸುಯಿ ಅಂತ ಬರುತ್ತಿದ್ದಾಗಲೇ ಅನಾಹುತ ನಡೆದು ಹೋಯಿತು. ಸ್ಕೂಟಿ ಸ್ಕಿಡ್ ಆಗಿ ಸುಂದರಾಂಗಿ ಸುನೀತಾ ಕತೆಯಾಗಿ ಹೋದಳು. ಬನಶಂಕರಿಯ ಸ್ಮಶಾನಕ್ಕೆ ಅವಳ ಶವ ಸಾಗಿಸುವಾಗ ಒಂದು ತಮಾಷೆ ನಡೆಯಿತು. ಎಲ್ಲ ಪೂಜೆಯ ನಂತರ ಶವನ ಎತ್ಕೊಳ್ಳೋಕೆ ಹೋದರೆ ಅದು ಮೇಲೇಳಲೇ ಇಲ್ಲ. ಅರೆ, ಇದೇನಪ್ಪ ವಿಚಿತ್ರ ಎಂದು ಎಲ್ಲರೂ ಬೆರಗಾಗಿ ನಿಂತಿದ್ದಾಗಲೇ ಬಹುಶಃ ಈ ಹುಡುಗಿಯ ಯಾವುದೋ ಆಸೆ ಈಡೇರಿಲ್ಲ ಅನ್ಸತ್ತೆ, ಅದಕ್ಕೆ ಹೀಗಾಗ್ತಾ ಇದೆ ಅಂದರು ಯಾರು. ತಕ್ಷಣವೇ ರಾಜಕಾರಣಿಯೊಬ್ಬರಿಗೆ ಪೂಜೆ ನಡೆಸಿಕೊಡಲು ಕೇರಳದಿಂದ ಬಂದಿದ್ದ ಸುನಿತಾಳಿದ್ದ ಪದ್ಮನಾಭನಗರದಲ್ಲೇ ತಂಗಿದ್ದ ವಾಮಾಚಾರಿಯೊಬ್ಬನನ್ನು ಕರೆತಂದು ವಿಷಯ ತಿಳಿಸಲಾಯಿತು. ಆತ ದಡಬಡಿಸಿ ಬಂದವನೇ ಶವದ ಹಣೆಯ ಮೇಲೆ ಕೈಯಿಟ್ಟು ಆತ್ಮದೊಂದಿಗೆ ಮಾತುಕತೆ ನಡೆಸಿ, ಇದಕ್ಕೆ ಮೊಬೈಲ್ ಬೇಕಂತೆ ಕೊಡ್ರಿ ಅಂದ. ತಕ್ಷಣವೇ ಸುನೀತಾಳ ಹೆತ್ತವರಿಗೆ ಆಕೆ ಹಿಂದೊಮ್ಮೆ ಹೇಳಿದ್ದು ನೆನಪಾಯಿತು. ಓ, ಇದು ಮಗಳ ಕಡೆಯ ಆಸೆ ಅಂದುಕೊಂಡು ಅವರು ಸುನೀತಾ ಬಳಸುತ್ತಿದ್ದ ಮೊಬೈಲನ್ನು ಶವದ ಹೊಟ್ಟೆಯ ಮೇಲಿಟ್ಟ. ನಂತರ ಎತ್ತಿದರು ನೋಡಿ, ಎಲ್ಲವೂ ಹೂ ಎತ್ತಿದಷ್ಟು ಸಲೀಸಾಗಿ ಮುಗಿಯಿತು. ಕಲ್ಲು ಕರಗುವಂತೆ ಅತ್ತ ಸುನೀತಾಳ ಬಂಧುಗಳು ಶವವನ್ನು ಮಣ್ಣು ಮಾಡಿ ಬಂದರು. ತೀರಾ ಸೆಂಟಿಮೆಂಟಲ್ ಎಂಬಂತಿದ್ದ ಸುಧೀರನಿಗೆ ಸುದ್ದಿ ಗೊತ್ತಾದರೆ ಶಾಕ್ ಆಗ್ತಾನೆ ಅಂದುಕೊಂಡು ಅವರು ಈ ವಿಷಯ ತಿಳಿಸಲೇ ಇಲ್ಲ. ಈ ಕಡೆಗೆ ಹೈದರಾಬಾದ್ಗೆ ಬಂದಿದ್ನಲ್ಲ ಸುಧೀರ, ಅವನ ಕೆಲಸ 8 ದಿನಕ್ಕೆ ಮುಗಿಯಿತು. ತಕ್ಷಣವೇ ಸುನೀತಾಳ ಮನೆಗೆ ಫೋನ್ ಮಾಡಿದ. ಫೋನ್ ತೆಗೆದುಕೊಂಡಿದ್ದು ಸುನೀತಾಳ ತಾಯಿ ಅಂತ ಗೊತ್ತಾದ ತಕ್ಷಣ, ಆಂಟಿ, ನಾನು ಬೆಳಗ್ಗೆ ಬರ್ತಾ ಇದ್ದೀನಿ, ಸುನೀತಂಗೆ ಹೇಳಬೇಡಿ, ಅವಳಿಗೆ ನಾನು ದಿಢೀರಂತ ಬಂದು ಶಾಕ್ ಕೊಡಬೇಕು ಅಂತಿದ್ದೀನಿ ಎಂದೆಲ್ಲ ದಡಬಡಿಸಿದ. ಅವನು ಎರಡನೇ ಮಾತನಾಡಲು ಅವಕಾಶ ಕೊಡದೆ ಈಕೆ, ಸುದಿ, ತಕ್ಷಣ ಮನೆಗೆ ಬಾ, ನಿನಗೆ ಒಂದು ಇಂಪಾರ್ಟೆಂಟ್ ವಿಷಯ ಹೇಳೋದಿದೆ ಎಂದು ಫೋನ್ ಕಟ್ ಮಾಡಿದರು. ಇವನು ಬೆಳಗ್ಗೆ ಓಡೋಡಿ ಬಂದ. ಇವನು ಸುನಿ ಎಂದುಕೊಂಡೇ ಒಳ ಬಂದದ್ದು ಕಂಡು ಅವಳ ಮನೆಯವರೆಲ್ಲ ಬಿಕ್ಕಳಿಸಿದರು. ತಡಮಾಡದೆ ವಿಷಯ ತಿಳಿಸಿದರು. ಅವನು ಒಮ್ಮೆ ಗಾಬರಿಗೊಂಡ. ಮರುಕ್ಷಣವೇ ಜೋರಾಗಿ ನಕ್ಕು, ಹೀಗೆಲ್ಲ ಆಟ ಆಡ್ಸೋಕೆ ಬರಬೇಡಿ, ಮೊದಲು ಅವಳನ್ನು ಕರೀರಿ ಎಂದ. ಇವರು ಮತ್ತೆ ವಿವರಿಸಿದರು. ಅವನಿಗೆ ನಂಬಿಕೆ ಬರಲಿಲ್ಲ. ಕಡೆಗೆ ವಿಧಿ ಇಲ್ಲದೆ ಮರಣಪತ್ರ ತೋರಿಸಿದರು. ಆಗ ನಂಬಲಾಗದೆ ನಂಬಿದ ಸುಧೀರ ಕಡೆಗೊಮ್ಮೆ ನಿರ್ಧಾರದ ಧ್ವನಿಯಲ್ಲಿ ಹೇಳಿದ, ನೋ, ನಾನು ಇದನ್ನೆಲ್ಲ ನಂಬಲಾರೆ. ಕಳೆದ 1 ವಾರದಿಂದಲೂ ಸುನೀತಾ ನನಗೆ ಫೋನ್ ಮಾಡ್ತಾನೇ ಇದ್ದಾಳೆ. ನಾನು ಅವಳಿಗೆ ಫೋನ್ ಮಾಡ್ತಾ ಇದ್ದೀನಿ. ನಿನ್ನೆ ರಾತ್ರಿ ಕೂಡ ಅವಳೊಂದಿಗೆ ಮಾತನಾಡಿದೆ. ಬೇಕಿದ್ರೆ ಸಾಕ್ಷಿ ತೋರಿಸ್ತೀನಿ ಎಂದವನೇ ತನ್ನ ಮೊಬೈಲ್ ತೆಗೆದು ತೋರಿಸಿದ. ಮನೆ ಮಂದಿಯೆಲ್ಲ ಬೆಕ್ಕಸ ಬೆರಗಾಗಿ ನೋಡುತ್ತಿದ್ದಾಗಲೇ ಸುಧೀರನ ಮೊಬೈಲು ರಿಂಗ್ ಆಯಿತು. ಮೊಬೈಲ್ ಪರದೆಯ ಮೇಲೆ ಸುನೀತಾ ಕಾಲಿಂಗ್ ಎಂಬ ಅಕ್ಷರಮಾಲೆ. ಇದನ್ನು ಎಲ್ಲರಿಗೂ ತೋರಿಸಿದ ಸುಧೀರ ತಕ್ಷಣವೇ ತನ್ನ ಮೊಬೈಲ್ನ ಲೌಡ್ ಸ್ಪೀಕರ್ ಆನ್ ಮಾಡಿ ಸುನೀತಾಳೊಂದಿಗೆ ಮಾತಿಗೆ ಶುರುವಿಟ್ಟ. ಹೌದು, ಅದೇ ಸುನೀತಾಳ ಧ್ವನಿ, ಅದೇ ಸ್ಪೀಡು, ಅದೇ ಮಾದಕತೆ, ಅದೇ ಹಳೆಯ ತಾಜಾ ಪ್ರೀತಿಯ ಒಗ್ಗರಣೆ. ಆ ಮಾತುಗಳನ್ನೇ ಕೇಳುತ್ತಾ ನಿಂತವರಿಗೆ ಬವಳಿ ಬಂದಂತಾಯಿತು. ಶಿವ, ಸತ್ತು ಹೋದವಳು ಮಾತಾಡಲು ಸಾಧ್ಯವೇ ಎಂದು ಮತ್ತೆ ಮತ್ತೆ ಯೋಚಿಸಿದ ಅವರೆಲ್ಲ ಕಡೆಯದಾಗಿ ಮತ್ತೆ ಕೇರಳದ ವಾಮಾಚಾರಿಯನ್ನೇ ಕರೆಸಿ, ಏನಪ್ಪ ಇದೆಲ್ಲ, ಒಂದಿಷ್ಟು ಪರಿಹಾರ ಹೇಳು ಅಂದರು. ಅವನು ಮತ್ತೆ ಆತ್ಮನ ಜೊತೆಗೆ ಸಂಭಾಷಣೆ ನಡೆಸಿ ಹೀಗೆ ಘೋಷಿಸಿದ, ಹೌದು, ಆತ್ಮಕ್ಕೆ ಸಾವಿಲ್ಲ. ನಿಜವಾದ ಪ್ರೀತಿ ಎಂದೆಂದೂ ಸೋಲಲ್ಲ, ಸಾಯಲ್ಲ. ಅದು ಅಮರ ಅಮರ ಅಮರ. ಸುಧೀರ ಬದುಕಿರುವವರೆಗೂ ಸುನೀತಾಳ ಆತ್ಮ ಮಾಡ್ತಾನೇ ಇರ್ತದೆ ಮೊಬೈಲ್ನ ಮೂಲಕ, ಮಾತಾಡ್ತಾನೇ ಇರ್ತದೆ ಮೊಬೈಲ್ನ ಮೂಲಕ. ಹೌದು, ಇದು ನಡೆದ ಕತೆ. ಮೊಬೈಲ್ ನೆಟ್ವರ್ಕು ಎಷ್ಟೊಂದು ಶಕ್ತಿಶಾಲಿ ಎಂದು ವಿವರಿಸಬೇಕಲ್ಲ. ಅದಕ್ಕೆ ಈ ಕತೆ ಒಂದು ನೆಪ ಅಷ್ಟೆ.
ಈ ಕಥೆಯ ಒರಿಜಿನಾಲಿಟಿಯ ಬಗ್ಗೆ ಮತ್ತೆ ಮತ್ತೆ ಕೇಳುವವರಿಗೆ ಒಂದು ಕಿವಿ ಮಾತು. ನಾಳೆ ಏಪ್ರಿಲ್ 1. ಅದು ಗೊತ್ತಿಲ್ಲದೆ ನಾನು ಹೇಳಿದನೆಲ್ಲ ನಂಬಿದ್ರಲ್ಲ, ಆಹಾ ಏಪ್ರಿಲ್ ಫುಲ್. ಇಲ್ಲಿಗೆ ನಮ್ಮ ಕತೆ ಮುಗಿಯುತ್ತದೆ. ಹೋಪ್ ಯು ಆಲ್ ಆರ್ ಲಾಫಿಂಗ್. ನಿಮ್ಮ ಮುಖದ ಮೇಲೆ ಅದೇ ನಗುವಿನೊಂದಿಗೆ ಮತ್ತೆ ಮತ್ತೊಂದು ಕಥೆಯಲ್ಲಿ ಸಿಗೋಣ. ಧನ್ಯವಾದಗಳು.